ಸದ್ಯ ಚರ್ಚೆಗೆ ಕಾರಣ ಆಗ್ತಿರೋ ವಿಷಯ ಅಂದರೆ ಬಿಗ್ ಬಾಸ್ ಮನೆ ಓಪನ್ ಆಗುತ್ತಾ ಇಲ್ವಾ ಅನ್ನೋ ಪ್ರಶ್ನೆ. ಯಾಕಂದರೆ ಈಗಾಗಲೇ ಮಾಲಿನ್ಯ ನಿಯಂತ್ರಣ ಮಂಡಳಿ ಒಂದು ಕ್ಲೋಸನ್ನು ಮಾಡಿರುವಂಥದ್ದು, ಜೊತೆಗೆ ಈಗ ಕಾಲಾವಕಾಶವನ್ನು ಕೇಳೋದಕ್ಕೂ ಕೂಡ ಮನವಿ ಮಾಡ್ತಿದ್ದಾರೆ ಅನ್ನೋ ವಿಚಾರ ಕೂಡ ಚರ್ಚೆ ಆಗ್ತಿದೆ. ಈ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರಾದ ನರೇಂದ್ರ ಸ್ವಾಮಿ ಅವರು ಇದ್ದಾರೆ. ಸರ್, ಮಾತಾಡಿಸ್ತಾ ಹೋಗ್ತೀನಿ. ಈಗ ಮೊದಲನೇದಾಗಿ ಬಿಗ್ ಬಾಸ್ ಮನೆಯನ್ನು ಕ್ಲೋಸ್ ಮಾಡಿಸಿದ್ದೀರಾ, ಆ ಕಾಲಾವಕಾಶ ಕೇಳ್ತಾ ಇದ್ದಾರೆ, ಮನವಿ ಬಂದಿದೆಯಾ ಅಂತ ನಿಮಗೆ? ಮೊದಲನೇದಾಗಿ ನಿಮ್ಮ ಹೇಳಿಕೆ ತಪ್ಪು. ಯಾಕೆ ಅಂತಾರೆ, ಬಿಗ್ ಬಾಸ್ಗೂ ನಮ್ಮ ಮಾಲಿನ್ಯ ನಿಯಂತ್ರಣ ಮಂಡಳಿಗೂ ಯಾವುದೇ ಥರವಾದಂಥ ಸಂಬಂಧ ಇಲ್ಲ. ಬಿಗ್ ಬಾಸ್ ಚಟುವಟಿಕೆ ಅಲ್ಲಿ ನಡೀತಾ ಇದೆ ಅನ್ನೋದು ನಮ್ಮ ಗಮನದಲ್ಲಿ ಇರಲಿಲ್ಲ. ನಾವು ಕ್ಲೋಸರ್ ಆರ್ಡರ್ ಕೊಡಬೇಕಾದಾಗ ಸ್ಪಷ್ಟವಾಗಿ ಹೇಳ್ತೀವಿ, ಸಾಕಷ್ಟು ನೋಟಿಸ್ಗಳನ್ನು ಮತ್ತು ಸ್ಪಾಟ್ ಮಾಜರನ್ನು NPDಯನ್ನು ಎಲ್ಲವನ್ನೂ ಸಕಾಲದಲ್ಲಿ ನಾವು ನೀಡಿದ್ದೀವಿ. ಇದನ್ನು ಪೂರ್ಣ ಪ್ರಮಾಣದ ಉಲ್ಲಂಘನೆ ಮಾಡೋದಲ್ಲದೆ ಒಂದು ಬಾರಿನೂ ಕನ್ಸೆಂಟ್ಗೆ ಅಪ್ಲೈ ಮಾಡದೇ ಇರತಕ್ಕಂಥವ್ರು ಈ ವಿಚಾರದಲ್ಲಿ ಯಾವ ರೀತಿ ನ್ಯಾಯ ಪಡೆಯೋದಕ್ಕೆ ಅರ್ಹರು? ಈಗ ಇದನ್ನು ಸರಿಪಡಿಸ್ಕೊಳ್ತೀವಿ ಅನ್ನೋಂಥ ನಿರ್ಣಯದೊಂದಿಗೆ ಮನವಿಯನ್ನು ಏನಾದ್ರು ಮಾಡಿದಾಗ ಯೋಚನೆ ಮಾಡ್ತಕ್ಕಂಥ ವಿಚಾರ ಹೊರಟ್ರೆ, ಇವತ್ತಿನ ಮಟ್ಟಿಗೆ ನಾವು SLECನಲ್ಲಿ ತೆಗೆದುಕೊಂಡಂಥ ನಿರ್ಣಯ ಅದು ಅಬಾಧಿತ ಅಷ್ಟೇ. ಸರ್, ಈಗ ಆ ಒಂದು ಜಾಗದಲ್ಲಿ ಅಂದರೆ ಮುಂಚೆನೇ 30 ಎಕರೆ ಜಾಗಕ್ಕೂ ಕೂಡ ನೋಟಿಸ್ ಕೊಟ್ಟಿದ್ರಿ, ನಿಯಮಗಳ ಉಲ್ಲಂಘನೆ ಆಗಿದೆ ಅಂತ. ಅದು ಕೂಡ ಯಾವುದೇ ರೀತಿ ಮನವಿಯನ್ನು ಮಾಡಿಲ್ಲ, ಸಲ್ಲಿಸಿಲ್ಲ. ಈಗ ಹೇಳ್ತಾ ಇರುವಂಥದ್ದು ಜಿಲ್ಲಾಧಿಕಾರಿಗಳು ನಾವು ಜಲಮಂಡಳಿ ಅಂದರೆ ಮಂಡಳಿಗೆ ಈಗ ಮನವಿ ಕೊಟ್ಟಿದ್ದೀವಿ, ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆ ರೀತಿ ಯಾವ್ದಾದ್ರು ಮನವಿ ಬಂದಿದೆಯಾ ಇದುವರೆಗೆ ಅಂತ? ಈ ಕ್ಷಣದ ತನಕ ನನಗೆ ಬಂದಿಲ್ಲ, ಇಲ್ಲಿವರೆಗೆ ಯಾವುದು ಬಂದಿಲ್ಲ. ಒಂದು ವೇಳೆ ಮನವಿಗಳು ಬಂದರೆ ಯಾವ ರೀತಿ ಇರುತ್ತೆ ಮುಂದಿನ ಪ್ರೊಸೀಜರ್? ನಿಯಮದಡಿಯಲ್ಲಿ ಏನು ಅವಕಾಶ ಇದೆ ಅದನ್ನು ಮಾಡ್ತೀವಿ. ಅವಕಾಶಗಳು ಇದ್ದಾವೆ, ಅದನ್ನು ಯಾವ ರೀತಿ ಮಾಡಬೇಕು ಮತ್ತು ಈ ವಯಲೇಷನ್ಗೆ ಏನು ಎನ್ವೈರನ್ಮೆಂಟಲ್ ಕಾಂಪನ್ಸೇಷನ್ ಬರುತ್ತೆ, ಇವೆಲ್ಲವನ್ನು ನೋಡಿ ಆಮೇಲೆ ಮಾತಾಡ್ತೀವಿ. ಒಂದಷ್ಟು ನೋಟಿಸ್ ವಿಚಾರವಾಗಿ ರಾಜಕೀಯ ಚರ್ಚೆಗಳು ಕೂಡ ಹೊಗೆಯಾಡ್ತಾ ಇದೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ನೋಟಿಸ್ ಏನು ಇವತ್ತು ಕೊಟ್ಟಿಲ್ಲ, 1 ವರ್ಷದಿಂದ ಕೊಟ್ಕೊಂಡ್ಬಂದಿದ್ದೆ. ರಾಜಕೀಯ ಚರ್ಚೆ ಅಪ್ರಸ್ತುತ ಅನ್ನೋದನ್ನು ನಾನು ಅಷ್ಟು ಮಾತ್ರ ಹೇಳಕ್ಕೆ ಬರ್ತದೆ. ಇದಿಷ್ಟು ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರಾದ ನರೇಂದ್ರ ಸ್ವಾಮಿ ಅವರ ಮಾತು. ಒಟ್ಟಿನಲ್ಲಿ ಆ ಬಿಗ್ ಬಾಸ್ ನಡೀತಾ ಇದ್ದಂಥ ಜಾಗ ಏನಿದೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ, ಬಿಗ್ ಬಾಸ್ ಶೋಗೆ ನಮಗೂ ಸಂಬಂಧ ಇಲ್ಲ. ಆದರೆ ಆ ಒಂದು ಜಾಲಿವುಡ್ ಏನಿತ್ತು ಆ ಒಂದು ಸ್ಟುಡಿಯೋ ಅವರು ನಿಯಮಗಳನ್ನ ಉಲ್ಲಂಘನೆ ಮಾಡಿದರು. ಈ ಹಿಂದೆ ಕೂಡ ಸಾಕಷ್ಟು ಬಾರಿ ನೋಟಿಸನ್ನು ಕೊಟ್ಟು ಕೂಡ ಯಾವುದೇ ರೀತಿಯ ಒಂದು ಮನವಿಯನ್ನು ಮಾಡಿಕೊಂಡಿರಲಿಲ್ಲ, ಜೊತೆಗೆ ಸಮಸ್ಯೆಯನ್ನು ಬಗೆಹರಿಸೋ ಕೆಲಸವನ್ನು ಮಾಡಿರಲಿಲ್ಲ. ಈಗ ಅದನ್ನು ಕ್ಲೋಸ್ ಮಾಡಿದ್ದೀವಿ. ಒಂದು ವೇಳೆ ಮನವಿ ಬಂದರೆ ಮುಂದಿನ ಕ್ರಮ ಏನಿದೆ ಕಾನೂನಾತ್ಮಕವಾಗಿ ಕ್ರಮವನ್ನು ಕೈಗೊಳ್ತೀವಿ ಅನ್ನೋ ಮಾತನ್ನು ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರಸನ್ನ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.